ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ 2 ಬೈಟ್ಸ್ ಕನ್ನಡ. ನಾನು ನಿಮ್ಮ ರಜನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಈಗಾಗಲೇ ತಮ್ನೈಲಲ್ಲಿ ನೋಡಿರೋ ಹಾಗೆ 100 ವ್ಯೂಸಿಗೆ ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ಬೋದು, 1000 ವ್ಯೂಸಿಗೆ ಎಷ್ಟು ಬರುತ್ತೆ, 10,000ಗೆ ಎಷ್ಟು ಬರುತ್ತೆ, 1 ಲ್ಯಾಕ್ಗೆ ಎಷ್ಟು ಬರುತ್ತೆ, ಯಾವ ಕ್ಯಾಟಗರೀಸ್ಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಹುಶಃ ನೀವು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯಗಳು ಬದಲಾಗಬಹುದು. ಆದ್ದರಿಂದ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವಂಥ ಎಲ್ಲ ಟೆಕ್ ವಿಡಿಯೋಸು ನಿಮ್ಗೆ ಸಿಗಬೇಕು ಅಂದರೆ ಬೆಲ್ ಬಟನ್ನ ಒತ್ತಿ. ಸೊ ಮತ್ತಿನ್ಯಾಕೆ ತಡ, ಬನ್ನಿ ಈ ವಿಡಿಯೋದಲ್ಲಿ ಹೋಗೋಣ. ನೀವು ಈಗಾಗಲೇ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ, ಅದು ಮಾನಿಟೈಸೇಷನ್ ಸಹ ಆಗಿದೆ. 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿ 1000 ಸಬ್ಸ್ಕ್ರೈಬರ್ ಆಗಿ ಮಾನಿಟೈಸೇಷನ್ ಅಪ್ಲೈ ಮಾಡಿ ಮಾನಿಟೈಸೇಷನ್ ಸಹ ಆಗಿದೆ. ಆದರೆ ನೀವು ಹಾಕುವಂಥ ವಿಡಿಯೋ ಯಾವ ವಿಡಿಯೋಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಸೊ ಐಡಿಯಾ ಇಲ್ಲ ಅಂದರೆ ಇವಾಗ ನಾನು ಹೇಳುವಂಥ ಪಾಯಿಂಟ್ಸ್ನ ತಲೆಗಿಟ್ಕೊಳ್ಳಿ. ನಾನು ಹೇಳುವಂಥ 7 ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟು ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ನೀವು ಅರ್ನ್ ಮಾಡೋದಕ್ಕೆ 7 ಮೇಜರ್ ಪಾಯಿಂಟ್ಸ್ ಇದೆ. ಆ 7 ಮೇಜರ್ ಪಾಯಿಂಟ್ಸ್ ಯಾವುದು ಅಂತಂದರೆ, ಒಂದು ನಿಮ್ಮ ಚಾನಲ್ನ ನೀಚೆ ಮತ್ತು ಕ್ಯಾಟಗರಿ. ನೀವು ಯಾವ ರೀತಿಯ ಕಂಟೆಂಟ್ಸ್ ಆಗ್ತಾ ಇದ್ದೀರಾ. ಎಕ್ಸಾಂಪಲು, ನೀವು ಯಾವುದಾದ್ರೂ ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡಿ ಕುಕಿಂಗ್ ಬಗ್ಗೆ ನೀವು ರಿಲೇಟೆಡ್ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಯಾವ ರೀತಿ ಅಮೌಂಟ್ ಬರುತ್ತೆ, ಅಂಥವ್ರಿಗೆ ಮಾತ್ರ ನಿಮ್ಮ ಚಾನಲ್ನು ಯೂಟ್ಯೂಬರು ಪ್ರಿಫೇರ್ ಮಾಡ್ತಾರೆ. ಅಂಥವ್ರಿಗೆ ಮಾತ್ರ ಯಾರಿಗೆ ಕಳಿಸ್ಬೇಕು ಅಂತ. ಸೊ ಎಕ್ಸಾಂಪಲು, ನೀವು ಸ್ಟಾರ್ಟಿಂಗ್ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ರೆ ಒಂದು 20-30 ವೀಡಿಯೋಗಳವರೆಗೂ ನಿಮಗೆ ರೀಚ್ ಆಗೋದಿಲ್ಲ. ಕಾರಣ ಯಾಕಂತಂದರೆ ನಿಮ್ಮ ನೀಶೆ ಯಾವುದು ಅಂತ ಯೂಟ್ಯೂಬರ್ಗೆ ಗೊತ್ತಾಗಬೇಕು. ಅಂಥವ್ರಿಗೆ ಮಾತ್ರ ಈ ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ಎರಡನೇದು, ಆಡಿಯನ್ಸ್. ನಿಮ್ಮ ಚಾನಲ್ನ ಆಡಿಯನ್ಸು ಎಲ್ಲಿಂದ ನೋಡ್ತಾ ಇದ್ದಾರೆ. ಇವಾಗ ಅಮೇರಿಕಾಗೆ ಮತ್ತು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ $90 ಡಿಫ್ರೆನ್ಸ್ ಇದೆ. ಸೊ ನೀವು ಇಂಡಿಯಾದಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಅಮೌಂಟ್ ಬರುತ್ತೆ ಕಮ್ಮಿನೇ. ಎಕ್ಸಾಂಪಲ್, ನಿಮ್ಮ ಆಡಿಯನ್ಸ್ ಇಂಡಿಯಾದಲ್ಲಿ ನೋಡ್ತಾ ಇದ್ದರೆ ಅವ್ರಿಗೆ ಅಮೌಂಟ್ ಕಮ್ಮಿನೇ. ಅದೇ ನಿಮ್ಮ ವಿಡಿಯೋಸ್ನ ಬೇರೆ ಕಂಟ್ರಿಯಿಂದ ಏನೋ ನೋಡ್ತಾ ಇದ್ದರೆ ಆ ವಿಡಿಯೋಸ್ಗಳಿಗೆ ಅಂಥ ಆಡಿಯನ್ಸ್ಗಳಿಂದ ಬರುವಂಥ ಇನ್ಕಮ್ ಜಾಸ್ತಿ ಆಗುತ್ತೆ. ನಿಮಗೆ ಈ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹ್ಯಾಡ್ ಟೈಪ್ಸು. ಯಾವ ರೀತಿಯ ಹ್ಯಾಡ್ಸು ನಿಮ್ಮ ಚಾನಲಲ್ಲಿ ನೀವು ನೋಡ್ತಿರುವಂಥ ವಿಡಿಯೋದಲ್ಲಿ ಯಾವ ರೀತಿಯ ಹ್ಯಾಡ್ಸ್ ಬರ್ತಾ ಇದೆ, ನಿಮ್ಮ ವಿಡಿಯೋ ಆ್ಯಡ್ ಸೂಟಬಲ್ ಇದೆಯಾ, ಆ್ಯಡ್ ಫ್ರೆಂಡ್ಲಿ ಇದೆಯಾ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. 4, ವ್ಯೂವರ್ಸ್ ಡಿವೈಸು. ನಿಮ್ಮ ಆಡಿಯನ್ಸು ನೀವು ಹಾಕಿರುವಂಥ ವಿಡಿಯೋನ ಟಿ ವಿಲಿ ನೋಡ್ತಾ ಇದ್ದೀರಾ, ಮೊಬೈಲ್ ಡಿವೈಸಲ್ಲಿ ನೋಡ್ತಾ ಇದ್ದೀರಾ, ಟ್ಯಾಬಲ್ಲಿ ನೋಡ್ತಾ ಇದ್ದೀರಾ, ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀರಾ, ಅದು ಸಹ ಫ್ಯಾಕ್ಟರ್ ಆಗುತ್ತೆ. ಯಾಕೆ ಅಂತಂದರೆ, ನೀವು ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ಯಾವ ಮೊಬೈಲಲ್ಲಿ ನೋಡ್ತಾ ಇದ್ದೀರ ಅನ್ನೋದಾದರೆ ಅದಕ್ಕಿಂತ ಟಿ ವಿಲಿ ಮತ್ತು ಲ್ಯಾಪ್ಟಾಪಲ್ಲಿ ನೋಡೋದಕ್ಕೆ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ರೀತಿ ಅವರೇನೋ ಪ್ರೀಮಿಯಂ ಸಬ್ಸ್ಕ್ರೈಬರ್ ಆಗಿದ್ದರೆ ಅದಕ್ಕೂ ಸಹ ಜಾಸ್ತಿ ಅಮೌಂಟ್ ನಿಮಗೆ ಬರುತ್ತೆ. ಇದೇನೇ ಮೇಜರ್ ಪಾಯಿಂಟ್. ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ವಿಡಿಯೋಸು ಯಾವ ಸೀಸನಲ್ಲಿ ಓಡ್ತಾ ಇದೆ ಅನ್ನೋದು. ನಿಮ್ಮ ವಿಡಿಯೋಸು ಅಂದರೆ ಫೆಸ್ಟಿವಲ್ ಸೀಸನಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ರೀಚ್ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಅರ್ನಿಂಗ್ ಸಹ ಜಾಸ್ತಿ ಆಗುತ್ತೆ. ಕಾರಣ ಯಾಕಂತಂದರೆ ಆವಾಗ ಬೇರೆ ಬ್ರ್ಯಾಂಡ್ಸ್ ಎಲ್ಲ ನಿಮಗೆ ಬ್ರ್ಯಾಂಡ್ಸ್ ಬಗ್ಗೆ ವಿಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇರ್ತಾರೆ, ಈ ಥರ ಆಫರ್ಸ್ ಇದೆ ಅದು ಅಂತ. ಸೊ ಆ ಟೈಮಲ್ಲಿ ಆ್ಯಡ್ಸ್ ಅವರು ಜಾಸ್ತಿ ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡೋದಕ್ಕೆ, ಅವರ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. 6ನೇದು, ವ್ಯೂವರ್ಸ್ ಇಂಟ್ರೆಸ್ಟು. ಇದು ಹೇಗೆ ಅಂತಂದರೆ, ನಿಮಗೆ ಲಾಯಲ್ ಆಡಿಯನ್ಸ್ ಇರ್ತಾರೆ ಅಂದ್ಕೊಳ್ಳಿ, ಅವರು ನಿಮ್ಮ ವಿಡಿಯೋಸ್ನ ನೋಡ್ತಾ ಇರ್ತಾರೆ. ಆದರೆ ಎಕ್ಸಾಂಪಲ್, ಇವಾಗ ನಾನು ಒಂದು ಪ್ರದೇಶಕ್ಕೆ ಹೋಗಬೇಕು, ಒಂದು ಪ್ಲೇಸ್ಗೆ ಹೋಗಬೇಕು. ಆ ಪ್ಲೇಸ್ಗೆ ಹೋಗ್ಬೇಕಂತಂದರೆ ನಾನು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಯಾವ ರೀತಿ ಸರ್ಚ್ ಮಾಡಬೇಕು, ಇಲ್ಲಿ ಹೋಗಬೇಕು ಅಂತ ನಾನು ಸರ್ಚ್ ಮಾಡ್ತೀನಿ. ಯಾವಾಗ ಸಜೆಸ್ಟ್ ಮಾಡುತ್ತೋ, ನೀವು ಫಸ್ಟ್ ವಿಡಿಯೋ ಯಾವ ಸಜೆಸ್ಟ್ ಮಾಡುತ್ತೋ ಆವಾಗ ಅವ್ರು ನೋಡಿರ್ತಾರಲ್ಲ, ಅದಕ್ಕೆ ಸರ್ಚ್ ಹೈಯೆಸ್ಟ್ ವ್ಯೂಸು ಅಂದರೆ ಹೈಯೆಸ್ಟ್ ಅರ್ನಿಂಗ್ ಆಗುತ್ತೆ. ಅಂಥ ವೀಡಿಯೋಸ್ಗಳಿಗೂ ಸಹ ಜಾಸ್ತಿ ಅರ್ನಿಂಗ್ಸ್ ಬರುತ್ತೆ. ನಿಮ್ಮ ವೀಡಿಯೋಸ್ನ ಯಾವ ರೀತಿ ಸರ್ಚ್ ಮಾಡ್ತಾಯಿದ್ದಾರೆ, ಬಟನ್ನ ಕ್ಲಿಕ್ ಮಾಡಿನಾ, ಬೆಲ್ ಬಟನ್ನ ಕ್ಲಿಕ್ ಮಾಡಿನಾ, ಅಥವಾ ನಿಮಗೆ ಹೋಮ್ ಟ್ಯಾಬಲ್ಲಿ ನೋಡ್ತಾ ಇದ್ದೀರಾ, ಅಥವಾ ಸರ್ಚ್ ಮಾಡಿ ನೋಡ್ತಾ ಇದ್ದೀರಾ, ಅದು ಸಹ ಮ್ಯಾಟ್ರ್ ಆಗುತ್ತೆ. 7ನೇದು, ನಿಮ್ಮ ವಿಡಿಯೋ ಲೆಂತು ಎಷ್ಟಿದೆ ಅಂತ. ಇವಾಗ ಎಕ್ಸಾಂಪಲ್ಲು, ನಿಮ್ಮ ವಿಡಿಯೋಸು ಬಿಲೋ 8 ಮಿನಿಟ್ಸ್ ಇದ್ದರೆ ನಿಮಗೆ ಮಿಡ್ ರೋಲ್ ಹ್ಯಾಡ್ಸ್ ಬರೋದಿಲ್ಲ. ಮಿಡ್ ರೋಲ್ ಹ್ಯಾಡ್ಸ್ ಅಂದರೆ ಏನು? ನಿಮಗೆ ಸ್ಟಾರ್ಟಿಂಗು ಬರುವಂಥ ವಿಡಿಯೋ ಅಷ್ಟೇ, ಅದಾದಮೇಲೆ ನಿಮಗೆ ಮಿಡ್ ರೋಲ್ ಹ್ಯಾಡ್ ಇಲ್ಲ. ಆದ್ದರಿಂದ ನೀವು ಯಾವುದೇ ವಿಡಿಯೋಸ್ ಮಾಡಬೇಕಂದ್ರೆ 8ರಿಂದ 20 ನಿಮಿಷ ವಿಡಿಯೋಸನ್ನ ನೀವು ಮಾಡಿ. ಅಂತಹ ಸಮಯದಲ್ಲಿ ನಿಮಗೆ ಮಿಡ್ ರೋಲ್ಸ್ ಆ್ಯಡ್ಸ್ ಜಾಸ್ತಿ ಆಗುತ್ತೆ, ನೀವು ಅರ್ನಿಂಗ್ ಸಹ ಮಾಡ್ಬೋದು. ಇವಾಗ ನೀವು ಯಾವ ಕ್ಯಾಟಗರಿಯಲ್ಲಿ ನೀವು ಎಷ್ಟೆಷ್ಟು ಅರ್ನ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ಲೋ CPM, ಹೈ CPM ಮತ್ತು ಮೀಡಿಯಮ್ CPM ಅಂತ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ.
ಒಂದು ಲೋ ಸಿ ಪಿ ಎಮ್ ಅಂತಂದರೆ ನಿಮಗೆ ಅದರಲ್ಲಿ ಒಂದು 20ರಿಂದ ಒಂದು 70-80 ರೂಪಾಯಿ ಒಳಗಾಗಿ ಮಾತ್ರ ನೀವು ಅರ್ನ್ ಮಾಡ್ಬೋದು. ಲೋ ಸಿ ಪಿ ಎಮ್ ಕ್ಯಾಟಗರಿ ವಿಡಿಯೋಸ್ಗಳು ಅಂದರೆ ಯಾವ್ದ್ಯಾವುದು ಅದ್ರ ಬಗ್ಗೆ ನೋಡೋದಾದರೆ ಎಂಟರ್ಟೈನ್ಮೆಂಟು, ವ್ಲಾಗಿಂಗು, ಟ್ರಾವೆಲ್ ವಿಡಿಯೋಸು ಮತ್ತು ಕುಕ್ಕಿಂಗು, ಈ ರೀತಿಯ ವಿಡಿಯೋಗಳೆಲ್ಲ ಲೋ ಸಿ ಪಿ ಎಮ್. ಇದರ ರೇಂಜು ನಿಮಗೆ 20ರಿಂದ 80 ರೂಪಾಯಿ 90 ರೂಪಾಯಿ ಮಾತ್ರ ಬರೋದಕ್ಕೆ ಸಾಧ್ಯ. ಅಂದರೆ 1,000 ವ್ಯೂಸ್ಗೆ 20ರಿಂದ 80 ರೂಪಾಯಿ ಅಷ್ಟೇ ನಿಮಗೆ ಬರೋದು. ಇನ್ನು ಎರಡನೇ ಕ್ಯಾಟಗರಿ ಮೀಡಿಯಮ್ ಸಿ ಪಿ ಎಮ್ ಕ್ಯಾಟಗರಿಗಳು. ಅದರಲ್ಲಿ ಯಾವ ವಿಡಿಯೋಸ್ ಬರುತ್ತೆ ಅನ್ನೋದಾದರೆ ಟೆಕ್ ಚಾನಲು, ಮೋಟಿವೇಶನ್ ವಿಡಿಯೋಸು ಮತ್ತು ನಿಮ್ಮ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ ಯಾವುದಾದ್ರೂ ಇದ್ದರೆ ಈ ರೀತಿಯ ವಿಡಿಯೋಸ್ಗಳು ನಿಮಗೆ ಸುಮಾರು 80ರಿಂದ 400 ರೂಪಾಯಿವರೆಗೂ ನೀವು ಅರ್ನಿಂಗ್ ಮಾಡ್ಬೋದು. ಇನ್ನು ಮೂರನೇ ಕ್ಯಾಟಗರಿ ವಿಡಿಯೋಸ್ ಯಾವುದು ಅಂತಂದರೆ ಐ ಸಿ ಪಿ ಎಮ್ ಕ್ಯಾಟಗರಿ ವಿಡಿಯೋಸು. ಇದರಲ್ಲಿ ಯಾವ್ಯಾವುದು ಬರುತ್ತೆ ಅನ್ನೋದಾದರೆ ಫೈನಾನ್ಸು, ಬ್ಯಾಂಕಿಂಗು, ಇನ್ಶೂರೆನ್ಸು, ರಿಯಲ್ ಎಸ್ಟೇಟು, ಈ ರೀತಿಯ ವಿಡಿಯೋಗಳಿಗೆ ನಿಮಗೆ ಸುಮಾರು 400ರಿಂದ 1,200 ರೂಪಾಯಿ ಬರುತ್ತೆ 1,000 ವ್ಯೂಸ್ಗೆ. ಇವಾಗ ನಿಮ್ಗೆ ಗೊತ್ತಾಯ್ತಾ ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾವ ಥರ ವಿಡಿಯೋಸ್ ಹಾಕಿದ್ರೆ ನಿಮಗೆ ಯಾವ ಥರ ಅರ್ನಿಂಗ್ ಆಗುತ್ತೆ ಅಂತ. ಈಗ ಕ್ಯಾಲ್ಕುಲೇಷನ್ಗೆ ಬರೋಣ. ಕ್ಯಾಲ್ಕುಲೇಷನ್ ಏನಂದರೆ ಲೋ ಸಿ ಪಿ ಎಮ್ 100 ವ್ಯೂಸಿಗೆ ಎಷ್ಟು ಕೊಡ್ತಾರೆ ಯೂಟ್ಯೂಬರು, 1000 ವಿಡಿಯೋಗೆ ಎಷ್ಟು ಕೊಡ್ತಾರೆ, 10,000 ವಿಡಿಯೋಗೆ ಎಷ್ಟು ಕೊಡ್ತಾರೆ, 1 ಲ್ಯಾಕಿಗೆ ಎಷ್ಟು ಕೊಡ್ತಾರೆ ಅನ್ನೋದಾದರೆ 100 ವ್ಯೂಸಿಗೆ ನಿಮಗೆ ಸುಮಾರು $0.5 ನಿಮಗೆ ಸಿಗೋದು $1 ಅಷ್ಟೇ. ಇನ್ನು 1000 ವ್ಯೂಸ್ಗೆ ನಿಮಗೆ ಸುಮಾರು $3 ನಿಮಗೆ ಮ್ಯಾಕ್ಸಿಮಮ್ ಸಿಗೋದು ಒಂದು $10 ಅಷ್ಟೇ. ಇನ್ನು 10,000 ವ್ಯೂಸ್ ನಿಮಗೆ ಬಂದಿದೆ ಅನ್ನೋದಾದರೆ ನಿಮಗೆ ಲೋ ಸಿ ಪಿ ಎಮ್ ಅಲ್ಲಿ ನಿಮಗೆ ಸಿಗೋದು $30ರಿಂದ $100 ಮಾತ್ರ ಅಷ್ಟೇ. ಅದೇ ವಿಡಿಯೋಗೆ 1 ಲಕ್ಷ ವ್ಯೂಸ್ ಬಂದಿದೆ ಅನ್ನೋದಾದರೆ ನಿಮಗೆ ಸಿಗೋದು $300ರಿಂದ $1,000 ಅಷ್ಟೇ. ಇನ್ನು ಮೀಡಿಯಮ್ ಸಿ ಪಿ ಎಮ್ ಕ್ಯಾಟಗರಿಯಲ್ಲಿ ಬರುವಂಥ ಆ ವಿಡಿಯೋಸ್ಗೆ ಕ್ಯಾಲ್ಕುಲೇಷನ್ ಮಾಡೋದಾದರೆ 100 ವ್ಯೂಸ್ಗೆ ನಿಮಗೆ ಸಿಗೋದು $1ರಿಂದ $4 ಮಾತ್ರ. 1,000 ವ್ಯೂಸ್ಗೆ ನಿಮಗೆ ಸಿಗೋದು $12ರಿಂದ $40 ಮಾತ್ರ. ಇನ್ನು 10,000 ವ್ಯೂಸ್ಗೆ ನಿಮಗೆ ಸಿಗೋದು $120ರಿಂದ $400 ಮಾತ್ರ. ಇನ್ನು ಅದೇ ವಿಡಿಯೋಗೆ ನಿಮ್ಮ ವಿಡಿಯೋ 1 ಲಕ್ಷ ರೀಚ್ ಆಗಿದೆ ಅನ್ನೋದಾದರೆ ಆ ವಿಡಿಯೋಗೆ ಸಿಗೋದು $1,000ರಿಂದ $4,000 ಸಿಗುತ್ತೆ. ಇನ್ನು ಐ ಸಿ ಪಿ ಎಮ್ ಕ್ಯಾಟಗರಿ ವಿಡಿಯೋಸ್ಗಳಿಗೆ ಬರೋಣ. ಅದರ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅನ್ನೋದಾದರೆ ನಿಮಗೆ ಐ ಸಿ ಪಿ ಎಮ್ ಕ್ಯಾಟಗರಿ ವಿಡಿಯೋಸಲ್ಲಿ 100 ವ್ಯೂಸ್ ಬಂದಿದೆ ಅನ್ನೋದಾದರೆ ಒಂದು ವಿಡಿಯೋಗೆ ನಿಮಗೆ ಸಿಗೋದು $6ರಿಂದ $20. ಅದೇ ವಿಡಿಯೋ 1000 ವ್ಯೂಸ್ ಆಗಿದೆ ಅನ್ನೋದಾದರೆ ನಿಮಗೆ ಸಿಗೋದು $60ರಿಂದ $200. ಇನ್ನು ಅದೇ ವಿಡಿಯೋ 10,000 ವ್ಯೂಸ್ ಹೋಗಿದೆ ಅನ್ನೋದಾದರೆ ಆ ವಿಡಿಯೋಗೆ ಸಿಗೋದು ನಿಮಗೆ $600ರಿಂದ $2,000. ಅದೇ ವಿಡಿಯೋ 1 ಲಕ್ಷ ವ್ಯೂಸ್ ಹೋಗಿದೆ ಅನ್ನೋದಾದರೆ ಆ ವಿಡಿಯೋಗೆ ನಿಮ್ಗೆ ಸಿಗೋದು $6,000ರಿಂದ $20,000 ಸಿಗುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಏನು ಅನಿಸ್ತಾ ಇದೆ ನಿಮಗೆ? ನೀವು ಯೂಟ್ಯೂಬಲ್ಲಿ ನಿಮಗೆ ತುಂಬ ಅರ್ನ್ ಮಾಡ್ಬೋದು ಅಂದ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ ಇದೆ. ಆದರೆ ನೀವು ಹಾಕುವಂಥ ವಿಡಿಯೋ ಯಾವ ರೀತಿ ನೀಶೆ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಹಾಕುವಂಥ ವಿಡಿಯೋ ಕ್ವಾಲಿಟಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸಿ. ಸೊ ಇದಾಗಿತ್ತು ಈ ದಿನದ ಒಂದು ವಿಡಿಯೋ. ನಿಮಗೆ ಇನ್ನಷ್ಟು ಟೆಕ್ ವಿಡಿಯೋಗಳು ಬೇಕು ಅನ್ನೋದಾದರೆ ನಮ್ಮ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಬೆಲ್ ಬಟನ್ನ ಒತ್ತಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಟಾಟಾ, ಬಾಯ್ ಬಾಯ್.